മക്ക മണ്ണിൽ ഹക്ക് മാർഗമോദി വന്ന ശൗഹരെ മുഹമ്മദ് നബിയരിൽ സലാം. തിങ്കളിൽ മികந்தവരെ തിങ്കളിൽ പിറந்தവരെ തങ്കമലർ മുത്തൊളി സലാം. തങ്കമലർ മുത്തൊളി. പ്രിയരേ ಮಹನೀಯರೇ, ಉಚ್ಚಿಲ ಪೋಲ್ಯಾದಲ್ಲಿ ನಯನ ಮನೋಹರವಾಗಿ ನವನೂತನವಾಗಿ ತಲೆಯೆತ್ತಲಿದ್ದ ಹಿಮಾಯತುಲ್ ಇಸ್ಲಾಂ ಅರಬ್ಬಿ ಜುಮಾ ಮಸ್ಜಿದ್ ಉದ್ಘಾಟನಾ ಸಮಾರಂಭ ಇದೇ ಬರುವ ಏಪ್ರಿಲ್ 26, 27, 28 ತಾರೀಖುಗಳಲ್ಲಿ ಅತಿ ವಿಜೃಂಭಣೆ ಸಡಗರ ಸಂಭ್ರಮದಲ್ಲಿ ನಡೆಯುವಾಗ ತಮಗಿದು ಪ್ರೀತಿಯ ಆಮಂತ್ರಣ. ಪ್ರಕೃತಿ ರಮಣೀಯವಾದ ಸೊಬಗಿನ ಸುಂದರ ಶಾಂತಿಯ ಸೌಹಾರ್ದತೆಯ ನಾಡು ಉಡುಪಿ ಜಿಲ್ಲೆಯ ಉಚ್ಚಿಲ ಪೋಲ್ಯದಲ್ಲಿ ತಲೆಯೆತ್ತಲಿದ್ದ ಹಿಮಾಯತುಲ್ ಇಸ್ಲಾಂ ಅರಬ್ಬಿ ಜುಮಾ ಮಸ್ಜಿದ್ ಉದ್ಘಾಟನಾ ಸಮಾರಂಭ, ಧಾರ್ಮಿಕ ಮತ ಪ್ರವಚನ ಕಾರ್ಯಕ್ರಮ, ಅಸ್ಮಾಹುಲ್ ಹುಸ್ನಾ ಜಿಕ್ರ್ ಮಜ್ಲಿಸ್ ಹಾಗೂ ಆಕರ್ಷಕ ಅತ್ಯಾಕರ್ಷಕ ಮೈನವರೇಲಿಸುವ ಅಂತಾರಾಜ್ಯ ಮಟ್ಟದ ದಫು ಸ್ಪರ್ಧೆ ನಡೆಯುವಾಗ ಈ ಎಲ್ಲಾ ಪುಣ್ಯ ಕಾರ್ಯಕ್ರಮದಲ್ಲಿ ನೇತ್ರ ಸಾಕ್ಷಿಗಳಾಗಲು ತಮಗಿದು ಪ್ರೀತಿಯ ಆಮಂತ್ರಣ. ಯಾ ರಸೂಲನಾ ಅಂಗೈಲ್ ಸದಾ ಸಲಾಮುನಾ, ಅಂಗೈಲ್ ಸದಾ ಸಲಾಮುನಾ ಯಾ ಹಬೀಬುನಾ. ಇದೇ ಬರುವ ಏಪ್ರಿಲ್ 26 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಪೋಲ್ಯ ನವನೂತನ ಮಸ್ಜಿದ್ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ವೈಜ್ಞಾನಿಕ ಜಗತ್ತಿನ ಸುಜ್ಞಾನಗಳಾದ ಉಡುಪಿ ಜಿಲ್ಲಾ ಕಾಜಿ ತಾಜುಲ್ ಫುಕಾ ಶೇಖುನಾ ಬೇಕಲ್ ಇಬ್ರಾಹಿಂ ಮುಸ್ಲಿಯಾರ್, ಅಸಯ್ಯದ್ ಇಬ್ರಾಹಿಂ ತಂಗಲ್ ಉಚ್ಚಿಲ, ಶೇಖುನಾ ಪಿ ಮೊಹಮ್ಮದ್ ಹಾಜಿ ಮುಸ್ಲಿಯಾರ್ ಪುಂಜಲ್ಕಟ್ಟೆ, ಉಸ್ತಾದ್ ಇಬ್ರಾಹಿಂ ಮಹರಿಯ ನೇತೃತ್ವದಲ್ಲಿ ಮಸ್ಜಿದ್ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಹಿಮಾಯತುಲ್ ಇಸ್ಲಾಂ ಅರಬ್ಬಿ ಜುಮಾ ಮಸ್ಜಿದ್ ಅಧ್ಯಕ್ಷರುವಾದ ಜನಾಬ್ ಮಯ್ಯದಿ ಪಿಡಬ್ಲ್ಯೂಡಿ, ಹಿಮಾಯತುಲ್ ಇಸ್ಲಾಂ ಜುಮಾ ಮಸ್ಜಿದ್ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರುವಾದ ಜನಾಬ್ ಶಾಬಾನ್ ಶಾ ಕಾಟೇಜ್, ಹಿಮಾಯತುಲ್ ಇಸ್ಲಾಂ ಜುಮಾ ಮಸ್ಜಿದ್ ಅರಬ್ಬಿ ಮದ್ರಸಾ ಗೌರವಾಧ್ಯಕ್ಷರುವಾದ ಶಾಹುಲ್ ಹಮೀದ್ ಪೊಲ್ಯ, ಸದರ್ ಮುಅಲ್ಲಿಂ ಡಿಎನ್ ಅಬ್ದುಲ್ ಹಮೀದ್ ಮದರಿ, ಮುಅಲ್ಲಿಂ ಯೂಸುಫ್ ಅಲ್ ಕಾಸಿಮಿ ಹಾಗೂ ಇನ್ನಿತರ ಉಲಮಾ ಉಮರಾಗಳು ಭಾಗವಹಿಸಲಿರುವ ಪೋಲ್ಯ ನವನೂತನ ಮಸ್ಜಿದ್ ಉದ್ಘಾಟನಾ ಸಮಾರಂಭ ಇದೇ ಬರುವ ಏಪ್ರಿಲ್ 26 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ನಡೆಯುವಾಗ ತಮಗಿದು ಪ್ರೀತಿಯ ಆಮಂತ್ರಣ. ಜುಮಾ ನಮಾಜಿನ ಬಳಿಕ ಸಾರ್ವಜನಿಕ ಅನ್ನದಾನ ಸಮರ್ಪಣೆ ನಡೆಯಲಿದೆ. ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆಯೊಂದಿಗೆ ನವನೂತನ ಮಸ್ಜಿದ್ ಉದ್ಘಾಟನಾ ಸಮಾರಂಭ ಇದೇ ಬರುವ ಏಪ್ರಿಲ್ 26 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಉಚ್ಚಿಲ ಪೋಲ್ಯ ನವನೂತನ ಮಸ್ಜಿದ್ ಉದ್ಘಾಟನಾ ಸಮಾರಂಭ ನಡೆಯುವಾಗ ತಮಗಿದು ಪ್ರೀತಿಯ ಆಮಂತ್ರಣ. ಪ್ರಿಯರೇ ಮಹನೀಯರೇ, ಉಚ್ಚಿಲ ಪೋಲ್ಯ ನವನೂತನ ಮಸ್ಜಿದ್ ಉದ್ಘಾಟನಾ ಸಮಾರಂಭದ ಅಂಗವಾಗಿ 3 ದಿವಸಗಳ ಧಾರ್ಮಿಕ ಕಾರ್ಯಕ್ರಮದ ಮೊದಲನೇ ದಿವಸವಾದ ಏಪ್ರಿಲ್ 26 ಶುಕ್ರವಾರ ಮಗ್ರಿಬ್ ನಮಾಜಿನ ಬಳಿಕ ಸಭಾ ಕಾರ್ಯಕ್ರಮ. ಚಾರಿತ್ರಿಕ ನಭೋ ಮಂಡಲಗಳಲ್ಲಿ ಜಗಜಗಿಸಿ ಅಹ್ಲು ಬೈತಿನ ಧನ್ಯ ಕುಟುಂಬ ಸರದಿಯಲ್ಲಿ ಉದಯಿಸಿ ಬಂದ ಸಯ್ಯದ್ ವಂಶದ ಕಣ್ಮಣಿ ಅಸಯ್ಯದ ಶಿಹಾಬುದ್ದೀನ್ ಅಲ್ ಐದ್ರೋಸ್ ತಂಗಲ್ ಕಿಲ್ಲೂರ್ ಆತ್ಮೀಯ ದುಆ ಮಜ್ಲಿಸಿಗೆ ನೇತೃತ್ವ ನೀಡುವಾಗ ಹಿಮಾಯತುಲ್ ಇಸ್ಲಾಂ ಜುಮಾ ಮಸ್ಜಿದ್ ಅರಬ್ಬಿ ಮದ್ರಸಾ ಅಧ್ಯಕ್ಷರುವಾದ ಜನಾಬ್ ಮಯ್ಯದಿ ಪಿಡಬ್ಲ್ಯೂಡಿ ಕಾರ್ಯಕ್ರಮದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಲಿದ್ದಾರೆ. ಹಿಮಾಯತುಲ್ ಇಸ್ಲಾಂ ಜುಮಾ ಮಸ್ಜಿದ್ ಅರಬ್ಬಿ ಮದ್ರಸಾ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರುವಾದ ಜನಾಬ್ ಶಾಬಾನ್ ಶಾ ಕಾಟೇಜ್ ಕಾರ್ಯಕ್ರಮದಲ್ಲಿ ತಮ್ಮ ಸಾನ್ನಿಧ್ಯ ನೀಡಲಿದ್ದಾರೆ. ಜನಾಬ್ ಶಾಹುಲ್ ಹಮೀದ್ ಪೊಲ್ಯ, ಎರ್ಮಾಲ್ ಜಾಮಿಯಾ ಮಸ್ಜಿದ್ ಖತೀಬ್ ಶಬ್ಬೀರ್ ಫೈಜಿ, ಉಚ್ಚಿಲ ಮಸ್ಜಿದ್ ಖತೀಬ್ ಜಫರುಲ್ಲಾ ಮೌಲಾನಾ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಪ್ರಧಾನಿ ಶ್ರೀ ಎಚ್.ಡಿ. ದೇವೇಗೌಡ, ಕಾಪು ಕ್ಷೇತ್ರ ಶಾಸಕರೂ ಆದ ಶ್ರೀ ಲಾಲಾಜಿ ಅಲ್ಮೆಂಡನ್, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರೂ ಆದ ಜನಾಬ್ ಸಿಎಂ ಇಬ್ರಾಹಿಂ,
ವಕ್ಫ್ ಸಚಿವರೂ ಆದ ಜನಾಬ್ ಜಮೀರ್ ಅಹ್ಮದ್ ಖಾನ್, ಕರ್ನಾಟಕ ಸರ್ಕಾರ ನಗರಾಭಿವೃದ್ಧಿ ಸಚಿವರೂ ಆದ ಜನಾಬ್ ಯುಟಿ ಖಾದರ್, ವಿಧಾನ ಪರಿಷತ್ ಕರ್ನಾಟಕ ಸದಸ್ಯರೂ ಆದ ಶ್ರೀ ಐವನ್ ಡಿಸೋಜ, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರೂ ಆದ ಜನಾಬ್ ಬಿಎಂ ಫಾರೂಕ್, ಕರ್ನಾಟಕ ಸರ್ಕಾರ ಮಾಜಿ ಸಚಿವರೂ ಆದ ಶ್ರೀ ಪ್ರಮೋದ್ ಮಧ್ವರಾಜ್, ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜನಾಬ್ ರಿಯಾಜ್ ಪೆರಿಂಗಿಪೇಟೆ, ಜನಾಬ್ ಅನೀಸ್ ಕೌಸರಿ ಹಾಗೂ ಇನ್ನಿತರ ಉಲಮಾ ಉಮರಾಗಳು, ರಾಜಕೀಯ ಸಾಮಾಜಿಕ ನೇತಾರರುಗಳು ಭಾಗವಹಿಸಲಿರುವ ಪೋಲಿಯಾ ಮಸ್ಜಿದ್ ಉದ್ಘಾಟನಾ ಸಮಾರಂಭದಂಗವಾಗಿ ಸಭಾ ಕಾರ್ಯಕ್ರಮ ಇದೇ ಬರುವ ಏಪ್ರಿಲ್ 26 ಶುಕ್ರವಾರ ಮಗ್ರಿಬ್ ನಮಾಜಿನ ಬಳಿಕ ನಡೆಯುವಾಗ ತಮಗಿದು ಪ್ರೀತಿಯ ಆಮಂತ್ರಣ. സത്യമാർഗമോദിയെ സജല നയനമാലവർ സമതിനോട് തേടിയേ ഉമ്മത്തിനായി കൈകൾ നീട്ടിയേ ഉടയവന്റെ മുന്നിൽ. ಪ್ರಿಯರೇ, ಮಹನೀಯರೇ, ಪೋಲಿಯಾ ಜುಮಾ ಮಸ್ಜಿದ್ ಉದ್ಘಾಟನಾ ಸಮಾರಂಭದ ಅಂಗವಾಗಿ ನಡೆಸಿ ಬಂದ ಧಾರ್ಮಿಕ ಕಾರ್ಯಕ್ರಮದ 2ನೇ ದಿವಸವಾದ ಏಪ್ರಿಲ್ 27 ಶನಿವಾರ ಮಗ್ರಿಬ್ ನಮಾಜಿನ ಬಳಿಕ ಧಾರ್ಮಿಕ ಮತ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಶೇಖುನಾ ತೋಕಾ ಅಹ್ಮದ್ ಮುಸ್ಲಿಯಾರ್ ಮದ್ರಸಾ ಉದ್ಘಾಟನೆಗೆ ನೇತೃತ್ವ ನೀಡುವಾಗ ಜುಮಾ ಮಸ್ಜಿದ್ ಅರಬ್ಬಿ ಮದ್ರಸಾ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರೂ ಆದ ಶಾಬಾನ್ ಶಾ ಕಾಟೇಜ್ ಕಾರ್ಯಕ್ರಮದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಲಿದ್ದಾರೆ. ಕುರತು ಸಾದಾತ್ ಅಸಯ್ಯದ್ ಫಜಲ್ ಕೊಯಮ್ಮ ತಂಗಲ್ ಕೋರತ್ ದುವಾ ಆಶೀರ್ವಚನಗೈಯುವಾಗ ಕರ್ನಾಟಕ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿ ಶಾಫಿ ಸೈದಿ, ಹಿಮಾಯತುಲ್ ಇಸ್ಲಾಂ ಜುಮಾ ಮಸ್ಜಿದ್ ಅರಬ್ಬಿ ಮದ್ರಸಾ ಅಧ್ಯಕ್ಷರೂ ಆದ ಜನಾಬ್ ಮೊಹಿಯದಿ ಪಿಡಬ್ಲ್ಯೂಡಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಜನಮನಸ್ಸು ಚಂಚಲಗೊಳ್ಳದ ರೀತಿಯ ಅಚಂಚಲ ಶೈಲಿಯ ಪ್ರಚಂಡ ಪ್ರಭಾಷಣದಲ್ಲಿ ಪ್ರಕಾಶ ಪ್ರಕಿರಣ ಪ್ರಭೆಯನ್ನೇ ಹರಿಸಿದ ಪ್ರೌಢೋಜ್ಜಲ ಪ್ರಖ್ಯಾತ ಪ್ರಗಲ್ಭವಾಗ್ಮಿ ರೆಂಜಾಡಿ ಕೇಂದ್ರ ಜುಮಾ ಮಸ್ಜಿದ್ ಖತೀಬರೂ ಆದ ಜನಾಬ್ ಎನ್ಎಚ್ ಆದಂ ಫೈಜಿ ಇದೇ ಬರುವ ಏಪ್ರಿಲ್ 27ನೇ ತಾರೀಕು ಶನಿವಾರ ಮಗ್ರಿಬ್ ನಮಾಜಿನ ಬಳಿಕ ಪೋಲಿಯಾ ಮಸ್ಜಿದ್ ವಠಾರದಲ್ಲಿ ಮರಣ ಮತ್ತು ಮರಣಾನಂತರ ಜೀವನ ಎಂಬ ವಿಷಯದ ಕುರಿತು ಮುಖ್ಯ ಪ್ರಭಾಷಣಗೈಯಲಿದ್ದಾರೆ. മനസ്സ് മധുര മുതിരും ചോല തിങ്കളിൽ പിറന്നവരാ. ಕಾರ್ಯಕ್ರಮದ ಸಮಾರೋಪ ದಿವಸವಾದ ಏಪ್ರಿಲ್ 28ನೇ ತಾರೀಕು ಆದಿತ್ಯವಾರ ವಾರ್ಷಿಕ ಅಸ್ಮಾಹುಲ್ಲುಸ್ನ ಸಿಖ್ರ್ ಮಜ್ಲಿಸ ದಾರುಲ್ ಅಮಾನ್ ವಿದ್ಯಾಸಂಸ್ಥೆ ಎಲ್ಲೂರ್ ಸಲೀಂ ಮದನಿ ಆತ್ಮೀಯ ಮಜ್ಲಿಸಿಗೆ ನೇತೃತ್ವ ನೀಡುವಾಗ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷರೂ ಆದ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯತಂಗಲ್ ದುವಾ ಆಶೀರ್ವಚನ ಕೈಯಲಿದ್ದಾರೆ. ಹಿಮಾಯತುಲ್ ಇಸ್ಲಾಂ ಜುಮಾ ಮಸ್ಜಿದ್ ಅರಬ್ಬಿ ಮದ್ರಸಾ ಅಧ್ಯಕ್ಷರೂ ಆದ ಜನಾಬ್ ಮಯ್ಯದಿ ಪಿಡಬ್ಲ್ಯೂಡಿ ಕಾರ್ಯಕ್ರಮದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಲಿದ್ದಾರೆ. ತಾಜು ಶರಿಯಾ ಶೇಖುನಾ ಅಲಿ ಕುಂಜಿ ಉಸ್ತಾದ್, ಜೈನುಲ್ ಉಲಮಾ ಶೇಖುನಾ ಮಾಣಿ ಉಸ್ತಾದ್, ಸೈಯದ್ ಇಬ್ರಾಹಿಂ ಬಾದುಷಾ ತಂಗಲ್, ಮೂಳೂರು ಜುಮಾ ಮಸ್ಜಿದ್ ಖತೀಬ್ ಅಬ್ದುಲ್ ರಹಮಾನ್ ಮದನಿ, ಭಾಸ್ಕರ್ ನಗರ ಜುಮಾ ಮಸ್ಜಿದ್ ಖತೀಬ್ ಇಸ್ಹಾಕ್ ಫೈಜಿ, ಶಿರ್ವಾ ಜುಮಾ ಮಸ್ಜಿದ್ ಖತೀಬ್ ಸಿರಾಜ್ ಝೈನಿ ಕಾರ್ಯಕ್ರಮದಲ್ಲಿ ತಮ್ಮ ಸಾನ್ನಿಧ್ಯ ನೀಡಲಿದ್ದಾರೆ. ಏಪ್ರಿಲ್ 28ನೇ ತಾರೀಕು ಮಾತನ್ನೇ ಆಯುಧವಾಗಿಸಿ ತನ್ಮೂಲಕ ಅಂಧಶ್ರದ್ಧೆಯಲ್ಲಿದ್ದ ಜೀವನವ ಮನಸ್ಸುಗಳಿಗೆ ವಿಜ್ಞಾನ ಸುಜ್ಞಾನದ ಸುಪ್ರಭೆಯನ್ನೇ ಹರಡಿಸಿದ ಪ್ರಭಾಷಣ ಪೀಠದ ಧ್ರುವತಾರೆ ಉಬೈದುಲ್ಲಾ ಅಸ್ಅರಿ ಪಾಂಡವರ ಕಲ್ಲು ಜೀವನವೇ ಪರೀಕ್ಷೆ ಎಂಬ ವಿಷಯದ ಕುರಿತು ಇದೇ ಬರುವ ಏಪ್ರಿಲ್ 28ನೇ ತಾರೀಕು ಉಚ್ಚಿಲ ಪೋಲ್ಯ ಹಿಮಾಯತುಲ್ ಇಸ್ಲಾಂ ಅರಬ್ಬಿ ಜುಮಾ ಮಸ್ಜಿದ್ ವಠಾರದಲ್ಲಿ ಮುಖ್ಯ ಪ್ರಭಾಷಣಗೈಯಲಿದ್ದಾರೆ. ಏಪ್ರಿಲ್ 28ನೇ ತಾರೀಕು ರಾತ್ರಿ 10 ಗಂಟೆಗೆ ಸರಿಯಾಗಿ ಆಕರ್ಷಕ ಅತ್ಯಾಕರ್ಷಕ ಮೈ ನಬರೇಲಿಸುವ ಚಿತ್ತಾಕರ್ಷಕ ಹಲವಾರು ದಫ್ ತಂಡಗಳ ಅಂತಾರಾಜ್ಯ ಮಟ್ಟದ ದಫ್ ಸ್ಪರ್ಧೆ ಇದೇ ಬರುವ ಏಪ್ರಿಲ್ 28ನೇ ತಾರೀಕು ರಾತ್ರಿ 10 ಗಂಟೆಗೆ ಸರಿಯಾಗಿ ಹಿಮಾಯತುಲ್ ಇಸ್ಲಾಂ ಅರಬ್ಬಿ ಜುಮಾ ಮಸ್ಜಿದ್ ವಠಾರ ಪೊಲ್ಯದಲ್ಲಿ ನಡೆಯುವಾಗ ತಮಗಿದು ಹಾರ್ದಪ ಹೃದಯಂಗಮ ಸ್ವಾಗತ, ಮನದಾಳದ ಸುಸ್ವಾಗತ. ಹಿಮಾಯತುಲ್ ಇಸ್ಲಾಂ ಅರಬ್ಬಿ ಜುಮಾ ಮಸ್ಜಿದ್ ಮದ್ರಸಾ ಪೋಲ್ಯ ಉಚ್ಚಲ ಇದರ ನೂತನ ಮಸ್ಜಿದ್ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಏಪ್ರಿಲ್ 26, 27, 28 ತಾರೀಖುಗಳಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮ ಆತ್ಮೀಯ ಮಜ್ಲಿಸ ಅಂತಾರಾಜ್ಯ ಮಟ್ಟದ ದಫ್ ಸ್ಪರ್ಧೆ ಎಲ್ಲಾ ಕಾರ್ಯಕ್ರಮಕ್ಕಿದು ಪ್ರೀತಿಯ ಆಮಂತ್ರಣ.
ಹಿರಿಯರೇ ಮಹನೀಯರೇ, ಹಿಮಾಯತುಲ್ ಇಸ್ಲಾಂ ಅರಬಿ ಜುಮಾ ಮಸ್ಜಿದ್ ಮದ್ರಸಾ ಪಲ್ಯ ಉಚ್ಚಿಲ ನೂತನ ಮಸ್ಜಿದ್ ಉದ್ಘಾಟನಾ ಸಮಾರಂಭ ಇದೇ ಬರುವ ಏಪ್ರಿಲ್ 26ನೇ ತಾರೀಕು ನಡೆಯುವಾಗ ತಮಗಿದು ಪ್ರೀತಿಯ ಆಮಂತ್ರಣ. ಕಾರ್ಯಕ್ರಮದ ಅಂಗವಾಗಿ 26, 27, 28 ತಾರೀಕುಗಳಲ್ಲಿ ಆತ್ಮೀಯ ಸಂಗಮ, ಧಾರ್ಮಿಕ ಮತ ಪ್ರವಚನ ಕಾರ್ಯಕ್ರಮ, ಅಂತಾರಾಜ್ಯ ಮಟ್ಟದ ದಫು ಸ್ಪರ್ಧೆ ನಡೆಯುವಾಗ ತಮಗಿದು ಹಾರ್ದವ ಹೃದಯಂಗಮ ಸ್ವಾಗತ, ಮನದಾಳದ ಸುಸ್ವಾಗತ. ಕಾರ್ಯಕ್ರಮದ ಸಮಾರೋಪ ದಿವಸವಾದ ಏಪ್ರಿಲ್ 28ನೇ ತಾರೀಕು ರಾತ್ರಿ 10 ಗಂಟೆಗೆ ಸರಿಯಾಗಿ ಆಕರ್ಷಕ, ಅತ್ಯಾಕರ್ಷಕ, ಮೈನಬರೇಲಿಸುವ ಚಿತ್ತಾಕರ್ಷಕ ಅಂತಾರಾಜ್ಯ ಮಟ್ಟದ ದಫು ಸ್ಪರ್ಧೆ ನಡೆಯಲಿದೆ. ನಿದ್ರೆಯಿಲ್ಲದ ರಾತ್ರಿಯೊಂದಿಗೆ ಶ್ರಮವನ್ನೇ ವಿಶ್ರಮವಾಗಿಸಿ ಬಟಾಟ್ ನಿರ್ಗತಿಕರ ಕಣ್ಣೀರು ಬರೆಸುತ್ತಾ ಪಾದರಸದಂತೆ ಚುರುಕಿನ ಹೋರಾಟಗಾರರ ಸನ್ನದ್ಧ ಸೇನೆ, ದೇಶ ವಿದೇಶದ ಕರ್ಮಧೀರ ಸಂಘಟನಾ ಚತುರರು, ಕಷ್ಟ ಸಂಕಷ್ಟ ಸಂಕೀರ್ಣ ಸಮಸ್ಯೆಗಳಿಗೆ ಆಫತ್ ಬಾಂಧವರಾಗಿ ಕೈ ಜೋಡಿಸುತ್ತಿರುವ ಯುವಕರ ಸನ್ನದ್ಧ ಸೇನೆ, ಪೊಲಿಯನ್ಸ್ ಪ್ರಾಯೋಜಕತ್ವದಲ್ಲಿ ನಡೆಯಲಿರುವ ಬೃಹತ್ ಅಂತಾರಾಜ್ಯ ಮಟ್ಟದ ದಫು ಸ್ಪರ್ಧೆ ಇದೇ ಬರುವ ಏಪ್ರಿಲ್ 28 ರಾತ್ರಿ 10 ಗಂಟೆಗೆ ಸರಿಯಾಗಿ ನಡೆಯುವಾಗ ತಮಗಿದು ಪ್ರೀತಿಯ ಆಮಂತ್ರಣ.